ಗೇಜ್ ಒಳಗಡೆ ಇರೋಕ್ಕಾಗಲ್ವಾ? ಬಾ, ಆಯಿತು ಬಾ. ಹ್ಞೂ ಆಯಿತು ಬಾ. ಬಾ ಇಲ್ಲಿ ಕ್ರೀಶ್, ಕಚ್ಕೊಂಬೇಡ ನಿನಗೆ ನೀನೇ ಸಿಟ್ಟಲ್ಲಿ. ಬಾ ಆಯಿತು ಬಾ. ಬಂದ ಕ್ರೀಶ್, ಸಿಟ್ಟ್ಯಾಕೆ? ಹಾಂ ಕ್ರೀಶ್ ಬಾ. ಏನು ಓನಮ್ಮ? ಕ್ರೀಶ್ ಕ್ರೀಶ್ ಬಾ ಬಾ. ಬರಲ್ಲ? ಸಿಟ್ಟಾಗಿದೀ? ಆ ನನಗೇನು ಕೆಲಸ ಇರಲ್ಲೇನಾ? ಆ ಬಾ. ನೋಡಿ, ಈಗ ಬಂದಿಲ್ಲ ಅಂದರೆ ಗೇಜ್ ಒಳಗಡೆ ಹಾಕ್ತೀನಿ. ಆ ಈಗ ಬರ್ತೀಯಾ ಬರಲ್ಲ? ನಾನು ಮಾತಾಡಿಸ್ಬೇಡ ನೀನು. ನೋ. ನೋಡು, ನಿನ್ನ ಜೊತೆ ಆಟ ಆಡೋಕ್ಕೆ ಹೊಸ ಫ್ರೆಂಡ್ ಕರ್ಕೊಬಂದಿದ್ದೀನಲ್ಲ ನಾನು. ಹಾಂ ಕ್ರೀಶ್ ಕ್ರೀಶ್ ಇವತ್ತು ನಮ್ಮ ಕ್ರಿಸ್ಗೆ ತುಂಬ ಸಿಟ್ಟು ಬಂದಿದೆ. ಯಾಕೆಂದರೆ ಇವತ್ತು ಅವನನ್ನು ನಾನು ಬಿಡೋದು ಲೇಟ್ ಆಯಿತು ಹೊರಗಡೆ ಗೇಜಿಂದ. ಅದಕ್ಕೋಸ್ಕರ ಭಾಳ ಸಿಟ್ಟು ತೋರಿಸ್ತಿದ್ದಾನೆ. ಕರೆದ್ರೂ ಬರ್ತಿಲ್ಲ. ಯಾಕೆಂದರೆ ಇವತ್ತು ಫ್ರೈಡೇ ಆಗಿತ್ತು. ಕೆಲಸ ತುಂಬ ಜಾಸ್ತಿ ಇತ್ತು. ಪೂಜೆ, ಮನೆ ಕ್ಲೀನಿಂಗು, ಅದು ಬೇರೆ ಅಮ್ಮ ಬೇರೆ ಊರಿಂದ ಬಂದಿದ್ದರು. ಹಾಗಾಗಿ ತುಂಬ ಕೆಲಸ ಇತ್ತು. ನಮ್ಮ ಕ್ರಿಸ್ಗೆ ಇವತ್ತು ತುಂಬ ಸಿಟ್ಟು ಬಂದಿದೆ. ಅದಕ್ಕೆ ಅವನು ಏನಕ್ಕೆ ಹೋಗಿದ್ರು ಮಾತಾಡ್ತಾ ಇಲ್ಲ, ಏನೂ ಇಲ್ಲ. ಮೂಕ ಪ್ರಾಣಿಗಳೇ ಇಷ್ಟ ಅಲ್ವಾ? ಓಕೆ, ನಾವು ಅದಕ್ಕೆ ಎಷ್ಟು ಲವ್ ತೋರ್ತಾ ಇದ್ದೀವಿ ಅನ್ನೋದಕ್ಕಿಂತ ಅವು ನಮ್ಮ ಮೇಲೆ ಎಷ್ಟು ಲವ್ ಇಟ್ಟಿದ್ದಾವೆ ಅನ್ನೋದನ್ನು ನಾವು ತಿಳ್ಕೊಬೇಕು. ನಮ್ಮನ್ನು ಬಿಟ್ಟು ಅವನ್ಗಳಿಗೇನೂ ಇರಲ್ಲ ಅಂದ್ಕೊತೀನಿ ನನ್ನ ಇಷ್ಟಕ್ಕೆ. ನಮಗೊಂದೇ ಅಂತಲ್ಲ, ಪ್ರತಿಯೊಬ್ಬರು ಮನೇಲಿ ಪ್ರಾಣಿ ಸಾಕಿದ್ರೆ ಅವು ಇಷ್ಟೇ ಲವ್ ತೋರಿಸ್ತಾರೆ. ಆಲ್ಮೋಸ್ಟ್ ನನಗೆ ನಾನು ಪ್ರೀತಿ ತೋರಿಸ್ತೀನಿ ಅನ್ನೋದಕ್ಕಿಂತ ನನಗೆ ನಮ್ಮ ಕ್ರಿಸ್ಸೇ ಜಾಸ್ತಿ ತೋರಿಸ್ತಾನೆ ಅಂತ ನನ್ನ ಭಾವನೆ ಅನಿಸುತ್ತೆ. ಯಾಕೆಂದ್ರೆ ಅವನು ನನ್ನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಲ್ಲ, ಇದು ಮಾಡಿಲ್ಲ, ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದರೆ ತುಂಬ ಕೋಪ ಮಾಡ್ಕೊತಾನೆ, ಸಿಟ್ಟು ಮಾಡ್ತಾನೆ. ಮನೆ ಒಳಗೆಲ್ಲ ಓಡಾಡ್ತಾನೆ. ನಾವು ಕರೆದ್ರೆ ಮಾತಾಡಲ್ಲ, ಬರಲ್ಲ. ಕರೆದ ತಕ್ಷಣ ತುಂಬ ಖುಷಿಯಾಗುತ್ತೆ. ನಾನು ಕ್ರಿಸ್ನ ಮನೆಗೆ ಬಂದಮೇಲಂತೂ ತುಂಬ ಐ ಲವ್ ಯು ಕ್ರಿಸ್.